ಯಾಕೋ ಏನಾಯ್ತು? ನನ್ ಮಗನ್ ಬಿಟ್ಬಿಡಿ, ನನ್ ಮಗನ್ ಏನು ಮಾಡ್ಬೇಡಿ. ಏನ್ ಸರ್ ಇದೆಲ್ಲ? ಸಮಾಧಾನವಾಗಿ ಕೂತ್ಕೊಂಡು ಮಾತಾಡೋದು ಬಿಟ್ಟು ಇದೆಲ್ಲ ಯಾಕೆ? ಸರ್, ಈ ಹುಡುಗನ್ ತರಲೆ ಜಾಸ್ತಿ ಆಯ್ತು. ಸ್ಟುಪಿಡ್ ಲವ್ ಬೇಕರ್. ಇವನಿಂದ ರೌಡಿಗಳೆಲ್ಲ ನಮ್ಮ ಅಪಾರ್ಟ್ಮೆಂಟ್ಗೆ ಬರೋಂಗಾಗ್ಬಿಡ್ತು. ಓಯ್, ರೌಡಿ ಕಿವಿಡಿ ಅಂದ್ರೆ ಕೈ ಕಾಲು ಕತ್ತರಿಸಾಕ್ಬಿಡ್ತೀನಿ. ಸರ್, ನೀವು ನಮ್ಮ ಕಮ್ಯುನಿಟಿ ಮೆಂಬರ್ ಅದ. ಈ ತರ ರೌಡಿಸಮ್ ಇರಲ್ಲ. ಇಟ್ಸ್ ಎ ನೇಚರ್. ಇವನಿಂದ ನಮ್ಮ ಇಡೀ ಅಪಾರ್ಟ್ಮೆಂಟ್ಗೆ ಸೆಕ್ಯೂರಿಟಿನೇ ಇಲ್ದಂಗೆ ಆಗಿದೆ ಸರ್. ನಿಮ್ ಗೋಳ್ ಕೇಳಕ್ಕಲ್ಲ ನಾ ಇಲ್ಲಿ ಬಂದಿರೋದು. ಇವಳು ನನ್ನ ತಂಗಿ. ಇವಳಿಗೆ ಒಳ್ಳೆ ಕಡೆ ಗಂಡು ನೋಡಿ ಮದುವೆ ಮಾಡ್ಬೇಕು ಅಂತಿದ್ದೀನಿ. ಆದ್ರೆ ಆ ನನ್ನ ಮಗ ಇವಳಿಗೆ ಲವ್ ಡವ್ ಅಂತೇಳಿ ಇವಳು ಹಿಂದಿಂದ ಸುತ್ತಕ್ಕೆ ಶುರು ಮಾಡಿದ್ದಾನೆ. ಆ ನನ್ನ ಮಗ ಹಿಂಗೆ ಸುತ್ತಾ ಇದ್ರೆ ಅವನ್ನ ಅಡ್ಡ ಕತ್ತರಿಸಿ ಇವಳು ಕೋಮಳೆ ಕೂದ್ಬಿಡ್ತೀನಿ. ಇವು ನನ್ ಬೈದೇನ್ ಪ್ರಯತ್ನ? ನಿಂತಿಲ್ವಾ ಇವ್ರ ಅಪ್ಪ ಅಮ್ಮ? ಅವ್ರನ್ನ ಬೈರಿ, ಇಲ್ಲ ಜಾಗ ಖಾಲಿ ಮಾಡಿಸಿ. ಅರೆ, ಇವನ್ ಮಾಡಿದ ತಪ್ಪಿಗೆ ಇವರಿಬ್ರು ಯಾಕೆ ಸರ್ ಜಾಗ ಖಾಲಿ ಮಾಡ್ಬೇಕು? ಏಯ್, ನೋಡ್ದೇನೋ ನೀನ್ ಮಾಡಿದ ತಪ್ಪಿಗೆ ಯಾರೇನೇ ಅನ್ಸ್ಕೋಬೇಕು? ಲವ್ ಮಾಡಕ್ ಧೈರ್ಯ ಇದ್ರೆ ಮಾಡ್ಬೇಕು, ಇಲ್ದಿರ ಸುಮ್ನಿರ್ಬೇಕು. ಸರ್, ಈಗ ನಿಮ್ ಮಗಳು ಯಾರನ್ನಾದ್ರೂ ಲವ್ ಮಾಡ್ತಿದ್ರೆ ನೀವೇನ್ ಮಾಡ್ತಿದ್ರಿ? ಚಪ್ಪಲಿ ತಗೊಂಡು ಹೊಡಿತಿದ್ದೆ. ಹಾ, ಕರೆಕ್ಟ್. ನಿನ್ ಬಾಯ್ ಫ್ರೆಂಡ್ ಹೆಸರು ಶ್ರೀಕಾಂತನೇ? ಅಲ್ಲ, ನರೇಶ್. ಹಾ, ನೋಡಿದ್ರಾ? ಹೆಸರು ಹೇಳ್ತಿದಂಗೆ ಎಷ್ಟು ಕೋಪ ಬರುತ್ತೆ ನಿಮ್ಗೆ. ಪಾಪ ಅವ್ರ ಕೋಪ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಹೇಳಿ? ಈಗ ರವಿ ಏನ್ ಮಾಡ್ಬೇಕು? ಈ ಹುಡುಗಿ ತಂಟೆ ಬಿಟ್ಟು ಹೇಗಿದ್ರು BE ಮುಗಿಸಿದಾನೆ, ಒಂದೊಳ್ಳೆ ಕೆಲಸ ಹುಡ್ಕೋಬೇಕು. ಏನಂತೀರಾ ಸರ್? ನೀವೊಬ್ಬರೇ ಕರೆಕ್ಟ್ ಆಗಿ ಮಾತಾಡಿದ್ದು. ಏನೋ ನಿಮ್ಮ ಆಶೀರ್ವಾದ ಸರ್. ನೋಡು ಕಲಿಯೋ ಸರ್, ನೀವಾರ ನನ್ನ ಮಗನ ಸ್ವಲ್ಪ ಬುದ್ಧಿ ಹೇಳಿ. ಹಾ, ಆಯ್ತು. ಬರ. ಏನ್ ನೋಡ್ತಿದ್ದೆ? ಬರ.